ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಲು ಪ್ರತಿ ಕುಟುಂಬದ ವಯಸ್ಕ ಸದಸ್ಯರಿಗೆ ಕೆಲಸದ ಖಾತ್ರಿ ನೀಡಿ ಅವರ ಜೀವನೋಪಾಯದ ಭದ್ರತೆಯನ್ನು ಹೆಚ್ಚಿಸುವ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಜಾರಿಗೆ ತಂದಿತು. ಆದರೆ ಈಗ ಕೇಂದ್ರ ಬಿಜೆಪಿ ಸರ್ಕಾರ ಈ ಯೋಜನೆಯನ್ನ ದುರ್ಬಲಗೊಳಿಸುತ್ತಿದೆ. ಬಿಬಿಜಿ ರಾಮ್ಜಿ ಮಸೂದೆ, ನರೇಗಾ ರದ್ದುಗೊಳಿಸುವುದು, ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದುಹಾಕುವುದು ಕೇವಲ ಟ್ರೇಲರ್ ಅಷ್ಟೇ. ಆದರೆ ಇದರ ನಿಜವಾದ ಹಾನಿ ಇನ್ನಷ್ಟು ಗಂಭೀರವಾಗಿದೆ. ಮನ್ರೇಗಾ ಬೇಡಿಕೆ ಆಧಾರಿತ ಯೋಜನೆಯಾಗಿತ್ತು. ಆದರೆ ಕೇಂದ್ರ ತಂದಿರುವ ಬಿಬಿಜಿ ರಾಮ್ಜಿ ಬಜೆಟ್ ಆಧಾರಿತವಾಗಿದ್ದು, ಹಣ ಮುಗಿದ್ರೆ ಕೆಲಸ ಅಲ್ಲಿಗೆ ಸ್ಥಗಿತಗೊಳ್ಳಲಿದೆ. ಮನ್ರೇಗಾ ಯೋಜನೆಗೆ ಕೇಂದ್ರ ಸರ್ಕಾರ 90ರಷ್ಟು ಹಣ ನೀಡುತ್ತಿತ್ತು. ಬಿಬಿಜಿ ರಾಮ್ಜಿನಲ್ಲಿ ಹೊರೆ 60-40 ಅನುಪಾತದಲ್ಲಿ ರಾಜ್ಯಗಳ ಮೇಲೆ ಬೀಳಲಿದ್ದು, ರಾಜ್ಯಗಳು ಹಣ ಕೊಡಲಾರದ ಸ್ಥಿತಿಗೆ ಬಂದರೆ ಯೋಜನೆ ಮೌನವಾಗಿ ಕೊನೆಯಾಗಲಿದೆ. ಮನ್ರೇಗಾ ಗ್ರಾಮ ಸಭೆ ಮತ್ತು ಪಂಚಾಯಿತಿಗಳ ಮೇಲೆ ನಂಬಿಕೆ ಇಟ್ಟಿತ್ತು. ಬಿಬಿಜಿ ರಾಮ್ಜಿ ಡ್ಯಾಶ್ ಬೋರ್ಡ್ಗಳು, ಬಯೋಮೆಟ್ರಿಕ್ಸ್ ಮತ್ತು ಕೇಂದ್ರದ ನಿಯಂತ್ರಣದಲ್ಲಿರಲಿದೆ. ಹಿಂದೆ ಜನರೇ ಯಾವ ಕೆಲಸ ಬೇಕು ಎಂದು ನಿರ್ಧರಿಸುತ್ತಿದ್ದರು. ಆದರೆ ಈಗ ಈ ನಿರ್ಧಾರವನ್ನು ಸಾಫ್ಟ್ವೇರ್ ಮಾಡಲಿದೆ. ಇದು ಜನರ ಹಕ್ಕು ಕಿತ್ತುಕೊಳ್ಳುವ ಬೇಜವಾಬ್ದಾರಿ ನಿರ್ಧಾರವೇ ಹೊರತು ಸುಧಾರಣೆಯಲ್ಲ.